ಹ್ಮ್ ಹ್ಮ್ ಅದನ್ನ ಡಯಾಬಿಟಿಕ್ ಇರೋರಿಗೆ ಏನು ನಿಮ್ಮ ಸಲಹೆ? ಡಾಕ್ಟರ್ ಉಪವಾಸ ಮಾಡಬಾರ್ದು ಅಂತಾರೆ. ಆ ಒಳ್ಳೆ ಪ್ರಶ್ನೆ ಸರ್. ಡಯಾಬಿಟಿಕ್ ಇರೋವಂಥವ್ರಿಗೆ ಇಲ್ಲಿ ಎರಡು ಥರದಲ್ಲಿ ನಾವು ಕನ್ಸಿಡರ್ ಮಾಡ್ತೇವೆ ಸರ್ ಡಯಟನ್ನು ಸಜೆಸ್ಟ್ ಮಾಡುವ ಮುನ್ನ. ಒಂದು ಡಯಾಬಿಟಿಕ್ ವಿತ್ ಒಬೆಸಿಟಿ, ಇನ್ನೊಂದು ಡಯಾಬಿಟಿಕ್ ವಿತ್ ಅಂಡರ್ ವೆಯ್ಟ್. ಯಾರು ತೂಕ ಕಡಿಮೆ ಇದ್ದು ಡಯಾಬಿಟಿಕ್ ಇದ್ದಾರೋ ಅವ್ರಿಗೆ ನಾವು ಕೂಡ ಹೆಚ್ಚು ತಿನ್ನಲಿಕ್ಕೆ ಸಜೆಸ್ಟ್ ಮಾಡ್ತೀವಿ. ಮತ್ತು ಡಯಾಬಿಟಿಕ್ ವಿತ್ ಒಬೆಸಿಟಿ ಇರುವಂಥವ್ರಿಗೆ ಆಹಾರದ ಪ್ರಮಾಣವನ್ನು ಕಡಿಮೆ ಮಾಡಿಸ್ತೀವಿ, ಬೇಯಿಸಿದ ಆಹಾರದ ಪ್ರಮಾಣವನ್ನು ಕಡಿಮೆ ಮಾಡಿಸ್ತೀವಿ. ಡಯಾಬಿಟಿಕ್ ನಿಯಂತ್ರಣಕ್ಕೆ ಬರಲಿಕ್ಕೆ ಪೂರಕವಾದಂತಹ ನೈಸರ್ಗಿಕ ಆಹಾರಗಳು ಮತ್ತು ಡಯಾಬಿಟಿಕ್ಗೆ ಪೂರಕವಾದಂತಹ ಕೆಲವೊಂದು ಕಷಾಯಗಳು ಇವುಗಳನ್ನು ಸಜೆಸ್ಟ್ ಮಾಡ್ತಾ ಹೋಗ್ತೀವಿ. ಸೊ ಸಾಕಷ್ಟು ಜನ ಡಯಾಬಿಟಿಕ್ಕನ್ನು ರಿವರ್ಸ್ ಮಾಡ್ಕೊಂಡಿರೋರು ಇದ್ದಾರೆ. ಅದು ಒಂದು ನಿರ್ವಹಣೆ ಮಾಡ್ಕೊಂಡು ಹೋಗಬೇಕಾಗಿರುವಂತಹ ಒಂದು ಡಿಸಾರ್ಡರ್ ಅಂತ ಎಲ್ರಿಗೂ ತಿಳಿದಿರುವಂಥದ್ದು. ಸೊ ಹೆಲ್ತಿ ಮ್ಯಾನೇಜ್ಮೆಂಟನ್ನು ಇಲ್ಲಿ ತಿಳಿಸ್ಕೊಡ್ತೀವಿ ಸರ್. ಸರ್ 21 ದಿನದಲ್ಲೇ ನಿಮಗೆ ವೈಯಕ್ತಿಕವಾಗಿ ನಿಮ್ಮ ಏನಿಲ್ಲ ಆಹಾರದಲ್ಲಿ ಈಗ ಅವ್ರಿಗೆ ಸೂಚಿಸೋದು ಕೆಲವೊಂದು ಬದಲಾವಣೆಗಳು, ನಿಮಗೆ ಡಯಾಬಿಟಿಕ್ ಇರೋರಿಗೆ ಬೇರೆ ಬದಲಾವಣೆ ಇರುತ್ತೆ. ಸೊ ಅದನ್ನು ನಾನು ಸೂಚಿಸ್ತೀನಿ. ಅದಕ್ಕೆ ಬದಲಿಯಾಗಿ ನಿಮಗೆ ಈಗ ಏನು ಡಯಾಬಿಟಿಕ್ ಇರೋರಿಗೆ ನಾನು ಹನಿ ಕೊಡ್ತೀನಿ ಅಂತ ಹೇಳೋದು, ಅದಕ್ಕೆ ಬದಲಿಯಾಗಿ ನಮ್ಮಲ್ಲಿ ನ್ಯಾಚುರಲ್ ಜ್ಯೂಸ್ ಒಬ್ಬರು ನೈಸರ್ಗಿಕ ಕೃಷಿಕರು ಅವ್ರ ತೋಟದಲ್ಲೇ ಬೆಳೆದಂಥ ಬೆಟ್ಟದ ನೆಲ್ಲಿಕಾಯನ್ನು ಮನೆಯಲ್ಲೇ ಪ್ರೋಸೆಸ್ ಮಾಡಿ ಜ್ಯೂಸ್ ಮಾಡಿ ಕೊಡ್ತಿದ್ದಾರೆ. ಸೊ ಅವ್ರಿಗೆ ನೆಲ್ಲಿಕಾಯಿ ಜ್ಯೂಸನ್ನು ಕೊಡ್ತೀನಿ. ಹಾಗಾಗಿ ನಿಮ್ಮ ಸಮಸ್ಯೆ ಏನಿದೆ ಅದನ್ನು ನನಗೆ ಡೀಟೇಲ್ಸ್ ಕಳಿಸಿ ಅಂತ ಹೇಳಿರೋದು ಅದೇ ಕಾರಣಕ್ಕೆ. ಸೊ ನಿಮಗೆ ಬೇರೆಯವ್ರಿಗೆ ಹನಿ ಸಜೆಸ್ಟ್ ಮಾಡೋ ಟೈಮಲ್ಲಿ ನಿಮಗೆ ಆ ಬದಲಿಯಾಗಿ ಹನಿ ಜ್ಯೂಸ್ಗೆ ಬದಲಿಯಾಗಿ ನೆಲ್ಲಿಕಾಯಿ ಜ್ಯೂಸ್ ಇರುತ್ತೆ. ಸೊ ಈ ರೀತಿ ಸಮಸ್ಯೆಗಳಿಗೆ ಅನುಗುಣವಾಗಿ ನಾವು ಕೊಡುವಂಥ ಲಿಕ್ವಿಡ್ ಫುಡ್ಗಳನ್ನೇ ಚೇಂಜಸ್ ಮಾಡ್ತಾ ಹೋಗ್ತೀವಿ. ಮತ್ತು ತಿನ್ನೋ ಆಹಾರಗಳಲ್ಲಿ ರಿಸ್ಟ್ರಿಕ್ಷನ್ಸ್ ಯಾವ್ಯಾವುದಿದೆ ಅದನ್ನು ಅವರವರ ಡಿಸೀಸ್ ಓರಿಯೆಂಟೆಡ್ ಆಗಿ ತಿಳಿಸ್ತಾ ಹೋಗ್ತೀವಿ ಸರ್. ಆಗಲಿ ಸರ್. ತಾವು ಎಲ್ಲಿಂದ ಅಂತ ಗೊತ್ತಾಗಲಿಲ್ಲ ಸರ್. ಹಾಂ ಹೌದಾ ಸರ್. ಇಲ್ಲಿ ಫೇಸ್ ಅಷ್ಟು ಕ್ಲಿಯರ್ ಆಗಿ ಕಾಣಿಸ್ತಿಲ್ಲ. ಕಾಡಶೆಟ್ಟಹಳ್ಳಿ. ಹಾಂ ಸರ್ ಗೊತ್ತಾಯ್ತು. ನಮ್ಮ ಹಿರೇಮಗಳೂರು ಕಣ್ಣನ್ ಸರ್ ಅವರು ಇದ್ದಿದ್ದಾಗ ಕಾರ್ಯಕ್ರಮಕ್ಕೆ, ಯೋಗ ಕಾರ್ಯಕ್ರಮಕ್ಕೆ ಬಂದಿದ್ದೆ. ನಂಬರ್ ಸೇವ್ ಆಗಿದೆ ಸರ್ ತಮ್ಮದು. ಗೊತ್ತಾಯ್ತು ಸರ್, ಗೊತ್ತಾಯ್ತು. ನಂಬರ್ ಸೇವ್ ಆಗಿದೆ. ತುಂಬ ಧನ್ಯವಾದಗಳು ಸರ್. ಓಕೆ ಸರ್. ಡೀಟೇಲ್ಸ್ ಶೇರ್ ಮಾಡಿಬಿಡಿ ಸರ್. ಇಂಟ್ರೆಸ್ಟ್ ಇರಲಿ ಸರ್, ತೊಂದರೆ ಇಲ್ಲ. ಡೀಟೇಲ್ಸ್ ಶೇರ್ ಮಾಡಿಬಿಡಿ ಸರ್ ಎಲ್ಲರೂ. ಹಾಂ ಸರ್ ಹಾಗೆ. ಓಕೆ ಸರ್. ಥ್ಯಾಂಕ್ ಯು ಸರ್. ಹಾಗೆ ಇನ್ನೊಬ್ಬರು ವಿಶೇಷವಾಗಿ ಇವತ್ತಿನ ನಮ್ಮ ಈ ಸಂದರ್ಭಕ್ಕೆ ಶ್ರೀಯುತ ಮಲ್ಲಿಕಾರ್ಜುನ್ ಜಿಯವರು, ಇವರು ಕೂಡ ವೃತ್ತಿಯಲ್ಲಿ ಶಿಕ್ಷಕರು, ಪ್ರವೃತ್ತಿಯಲ್ಲಿ ಯೋಗ ಶಿಕ್ಷಕರು ಮತ್ತು ಯೋಗದ ಅಭಿಮಾನಿ ಕೂಡ. ರಾಜ್ಯದಾದ್ಯಂತ ಹಲವಾರು ಶಿಬಿರಗಳನ್ನು ಮಾಡುತ್ತಾ ಜನರಿಗೆ ಯೋಗದ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತಾ ನಮ್ಮಂತಹ ಯೋಗ ಪ್ರಚಾರಕರನ್ನು, ವೃತ್ತಿ ಬಾಂಧವರನ್ನು ಪ್ರೋತ್ಸಾಹಿಸ್ತಾ ಬರ್ತಾ ಇದ್ದಾರೆ. ಸೊ ಅವರು ಇಲ್ಲಿ ಧರ್ಮಸ್ಥಳ ಸಂಸ್ಥೆ ವತಿಯಿಂದ ಚನ್ನರಾಯಪಟ್ಟಣದಲ್ಲಿ ಒಂದು ವಾರಗಳ ಶಿಬಿರ ಇತ್ತು. ಆ ಶಿಬಿರಕ್ಕಾಗಿ ಆಗಮಿಸಿದ್ರು. ಇವತ್ತು ಆ ಶಿಬಿರ ಮುಗಿಸಿ ಇಲ್ಲಿ ಬಂದಿದ್ದೀರಲ್ಲ, ಇಲ್ಲಿಂದ ಹಂಗೆ ಬಂದು ಹೋಗಿ ಸರ್ ಅಂತ ನಾನು ಅವ್ರಿಗೆ ಕರೆಯನ್ನು ಕೊಟ್ಟೆ. ಆ ಕರೆಗೆ ಮನ್ನಣೆ ಕೊಟ್ಟು ನಮ್ಮ ಚಿಕಿತ್ಸಾಲಯಕ್ಕೆ ಜಸ್ಟ್ ಈಗಷ್ಟೇ ನಿಮ್ಮ ತರಗತಿ ಶುರುವಾಗುವ 2 ನಿಮಿಷ ಮುಂಚಿತವಾಗಿ ಅವ್ರು ನಮ್ಮ ಜೊತೆ ಜಾಯ್ನ್ ಆದರು. ಕಾರ್ಯಕ್ರಮದ ವಿಡಿಯೋನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಆಮೇಲೆ ಅವರ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾರೆ. ದಯಮಾಡಿ ಅದನ್ನು ಫಾಲೋ ಮಾಡಿ. ಅವರನ್ನು ಇವತ್ತು ನಿಮ್ಮೆಲ್ಲರಿಗೂ ಕೂಡ ಈ ಮೂಲಕ ಪರಿಚಯಿಸ್ತಾ ಇದ್ದೀನಿ ಸರ್. ನಮಸ್ತೆ. ನಮಸ್ತೆ. ಅವ್ರ ಕಡೆಯಿಂದ ಒಂದೆರಡು ಹಿತನುಡಿಗಳನ್ನು ನಿಮಗೆ ಹೇಳಬೇಕು ಅಂತ ಕೇಳ್ಕೊಳ್ತೀನಿ. ಆತ್ಮೀಯ ಎಲ್ಲ ಯೋಗ ಬಂಧುಗಳೇ, ಹರಿ ಓಂ. ಎಲ್ಲರಿಗೂ ಕೂಡ ಈ ಒಂದು ಸಂಜೆಯ ಶುಭೋದಯಗಳನ್ನು ತಿಳಿಸ್ತಾ, ಇವತ್ತು ಜೀವನ ಅನ್ನುವಂಥದ್ದು ಒಂದು ನೀರಿನ ಮೇಲೆ ಗುಳ್ಳೆ ಹಾಗೆ. ಈ ಭೂಮಿ ಮೇಲೆ ನಾವು ಜೀವನ ಮಾಡ್ತಾ ಇದ್ದೇವೆ, ಆ ಜೀವ ಇಟ್ಕೊಂಡಿದ್ದೇವೆ. ಈ ಜೀವ ರೋಗ ಮುಕ್ತವಾಗಿ ಸಾಗಬೇಕಾದ್ರೆ ಲಕ್ಷ್ಮಣ್ ಜಿಯವರು ಪ್ರಾರಂಭ ಮಾಡಿದಂತಹ ಸ್ವಾಸ್ಥ್ಯ ಮಾರ್ಗ ನಿಜವಾಗ್ಲೂ ಇವತ್ತಿನ ಒಂದು ಸಮಾಜಕ್ಕೆ ಅದು ಅವಶ್ಯಕವಾಗಿ ಬೇಕಾಗಿರುವಂಥದ್ದು. ನಾವಿಷ್ಟೇ ಜೀವನ ಶೈಲಿಯನ್ನು ನಮ್ಮಷ್ಟಕ್ಕೆ ನಾವು ಅದನ್ನು ಅಳವಡಿಕೆ ಮಾಡ್ಕೊಳ್ತೇವಂದಾಗಿ ಕೂಡ
ಒಂದು ದಿನ ಮಾಡ್ಬೋದು, 2 ದಿನ ಮಾಡ್ಬೋದು, ಒಂದು ವಾರಗಳ ಕಾಲ ಮಾಡ್ಬೋದು. ಅದು ನಿರಂತರವಾಗಿ ನಮ್ಮ ಜೀವನದ ಒಂದು ಭಾಗ ಆಗಬೇಕಾದ್ರೆ ಇಂಥವರ ಸೂಕ್ತ ಮಾರ್ಗದರ್ಶನ ಅವಶ್ಯಕವಾಗಿ ಬೇಕು. ಇವತ್ತು ಹಣ ಗಳಿಸಿದ್ರೆ ಅದು ನಮ್ಮನ್ನು ರಕ್ಷಣೆ ಮಾಡೋದಿಲ್ಲ, ಹಣ ಗಳಿಸಿದ್ರೆ ನಮ್ಮನ್ನು ಅದು ಉಳಿಸೋದಿಲ್ಲ. ನಾವುಗಳು ಜೀವನ ಶೈಲಿಯಲ್ಲಿ ಬದಲಾದಾಗ ಇಂಥ ಗುರುಗಳ ಮಾರ್ಗದರ್ಶನದಲ್ಲಿ ಅನೇಕ ಒಂದು ಆಹಾರದ ಪದ್ಧತಿಗಳನ್ನು, ಒಳ್ಳೆಯ ಜೀವನ ಶೈಲಿಯನ್ನು ನಾವು ದಿನನಿತ್ಯದ ಬದುಕಿನಲ್ಲಿ ಅದನ್ನು ಅಳವಡಿಕೆ ಮಾಡಿಕೊಂಡಾಗ ಮಾತ್ರ ಇನ್ನಷ್ಟು ದಿನಗಳ ಕಾಲ ಬದುಕಲಿಕ್ಕೆ ಸಾಧ್ಯತೆ ಆಗ್ತದೆ. ನಿಜವಾಗ್ಲೂ ನಾನು ಸುಮಾರು ಇವರು ಲಕ್ಷ್ಮಣಜಿಯವರು ನಮ್ಮ ಹೂವಿನಡಗಲಿ ಬಂದಿದ್ರು. ನಮ್ಮ ಅವರ ಭೇಟಿ ಸುಮಾರು ಒಂದು 10 ವರ್ಷದ ಹಿಂದೆ, 10-11 ವರ್ಷದ ಹಿಂದೆ ಒಂದು ಶ್ರೀ ಬೆಟ್ಟದ ಮಲ್ಲಿಕಾರ್ಜುನ ಬೆಟ್ಟದಲ್ಲಿ ಒಂದು ಇದೇ ನಿಸರ್ಗದಾಯಕವಾಗಿ ಒಂದು ಅಂತಿಮವಾಗಿ ಅವರು ಒಂದು ಶಿಬಿರದ ಸಮಾರೋಪದಲ್ಲಿ ವೀರೇಶ್ ಗುರುಜಿ ಅವರೊಂದಿಗೆ ಬಂದಿದ್ರು. ಅಂದಿನಿಂದ ನಾವು ಅವರು ನಿರಂತರ ಸಂಪರ್ಕದಲ್ಲೇ ಇದ್ವಿ. ಅವರು ಅನೇಕ ರೀತಿಯಾದಂತಹ ಪದವಿ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ಆಗ್ಬೋದು, ಅನೇಕ ಶಿಕ್ಷಕ ಬಂಧುಗಳಿಗೆ, ರಾಜ್ಯಾದ್ಯಂತ ನೋಡಿ ಅವರು ಯಾವುದೇ ಪ್ರತಿಫಲವನ್ನು ಅಪೇಕ್ಷಿಸದೆ ಇವತ್ತು ಸಮಾಜದ ಒಂದು ಭಾಗವಾಗಿ ಅವರು ಸೇವೆ ಮಾಡ್ತಾ ಇದ್ದಾರೆ. ಇವತ್ತು ನಿಜವಾಗ್ಲೂ ಸರ್ಕಾರ ಇಂಥವ್ರನ್ನ ಗುರುತಿಸಬೇಕು. ಆಯುಷ್ ಇಲಾಖೆಯಲ್ಲಿ ಅವರಿಗೆ ತಾತ್ಕಾಲಿಕವಾಗಿ ಒಂದು ಕೊಟ್ಟಿದೆ. ನಿಜವಾಗ್ಲೂ ನನ್ನ ಅನಿಸಿಕೆ ಏನಪ್ಪಾ ಅಂತ ಹೇಳಿದ್ರೆ, ಇಂಥವ್ರನ್ನ ಆಯುಷ್ ಇಲಾಖೆಯಲ್ಲಿ ನೇಮಕಾತಿ ಮಾಡಿಕೊಂಡು ಪ್ರತಿಯೊಂದು ಆಯುಷ್ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂತಹ ಶಿಕ್ಷಕ ಬಂಧುಗಳಿಗೆ ಇವರನ್ನ ತರಬೇತಿ ಕೊಡಬೇಕು. ಇವರು ಕೊಡುವಂತಹ ಸ್ವಾಸ್ಥ್ಯ ಮಾರ್ಗದ ಇದು ಆಯುರ್ವೇದದ ಜೊತೆಗೆ ನಿಜವಾಗ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ಇದು ನಮ್ಮ ಜೀವನದ ಒಂದು ಭಾಗವಾಗಬೇಕು. ಯಾಕಂದ್ರೆ ನಾವು ಬರೀ ಇವತ್ತು ಅಲೋಪತಿಗೆ ಒಳಗಾಗ್ತಾ ಇದ್ದೇವೆ. ಆ ಅಲೋಪತಿಕ್ ಚಿಕಿತ್ಸೆ ಪಡ್ಕೊಂಡಂತೆಲ್ಲ ನಮ್ಮ ದೇಹ ಬಹಳ ಹಾಳಾಗ್ತಾ ಇದೆ, ಜೀವಿತಾವಧಿ ಕಡಿಮೆ ಆಗ್ತಾ ಇದೆ. ನಾವೇನು ಹೋಗ್ತೀವಿ, ಬಹಳ ವೇಗವಾಗಿ ಹೋಗ್ತೀವಿ. ನಮ್ಮ ರೋಗ ಹೋಗ್ಬೇಕು, ನಾವು ಬೇಗನೆ ಗುಣಮುಖರಾಗಬೇಕು, ನಾವು ಬೇಗನೆ ಮತ್ತೆ ಮೊದಲಿನಂತ ಆಗ್ಬೇಕು ಅಂತೇಳಿ ಓವರ್ ಡೋಸ್ ಇರ್ತಕ್ಕಂಥ ಅಲೋಪತಿಕ್ ಒಂದು ಟ್ರೀಟ್ಮೆಂಟ್ ಅನ್ನು ತೆಗೆದುಕೊಂಡಾಗ ನಮ್ಮ ಲಿವರ್ ಆಗ್ಬೋದು, ಸಣ್ಣ ಕರಳು, ದೊಡ್ಡ ಕರಳು, ಮೂತ್ರಕೋಶಗಳು, ಓಕೆನಾ, ಜಠರ, ಇವೆಲ್ಲವೂ ಕೂಡ ಮೇನ್ ನಮಗೆ ಪೇನ್ ಕಿಲ್ಲರ್ಗಳಲ್ಲಿ ಬಂದ್ರೆ ಲಿವರ್ ಡ್ಯಾಮೇಜ್ ಆಗ್ತಕ್ಕಂಥದ್ದನ್ನು ಕಾಣ್ತಾ ಇದ್ದೇವೆ. ಬಂಧುಗಳೇ, ನಾನು ಏನ್ ಹೇಳ್ತೀನಿ ಅಂತ ಹೇಳಿದ್ರೆ, ಇವತ್ತಿನ 21 ದಿನಗಳ ಕಾಲ ಅವರು ಒಂದು ನಿಸರ್ಗಿಕ ಆಹಾರ ಪದ್ಧತಿ ಮತ್ತೆ ನಿಸರ್ಗದತ್ತವಾಗಿರ್ತಕ್ಕಂಥ ಚಿಕಿತ್ಸೆ ಇಲ್ಲಿವರೆಗೆ ನಾನು ಸಂಪೂರ್ಣವಾಗಿ ಅವರ ಎಲ್ಲದನ್ನು ಕೂಡ ನಾನು ಚಿತ್ರೀಕರಣ ಮಾಡಿದ್ದೇನೆ. ಸುಮಾರು ಅವರ ಎಲ್ಲಾ ಕಾರ್ಯಕ್ರಮಗಳನ್ನು ಕೂಡ ನಮ್ಮ ದೀರ್ಘಾಯುಷ್, ನಮ್ದು ಚಾನಲ್ ಬಂದ್ಬಿಟ್ಟು ದೀರ್ಘಾಯುಷ್ ಅಂತೇಳಿ, ಯಾರು ಯೋಗಾಭ್ಯಾಸವನ್ನ ನಿರಂತರವಾಗಿ ಮಾಡ್ತಾ ಹೋಗ್ತೀರಿ, ನೀವುಗಳು ಈ ಸ್ವಾಸ್ಥ್ಯ ಮಾರ್ಗವನ್ನ, ಯೋಗದ ಬದುಕನ್ನ ನೀವು ಅನುಸರಿಸಿದ್ರೆ ನಿಜವಾಗ್ಲೂ ದೀರ್ಘಾಯುಷರಾಗಿ ಈ ಭೂಮಿ ಮೇಲೆ ಬದುಕಲಿಕ್ಕೆ ಸಾಧ್ಯತೆ ಇದೆ. ಇವತ್ತಿನ ಒಂದು ಆಹಾರದ ಪದ್ಧತಿನಲ್ಲಿ ನಾವು ತೆಗೆದುಕೊಳ್ಳುವಂತಹ ಪ್ರತಿಯೊಂದು ಆಹಾರ ಕೂಡ ಸ್ಲೋ ಪಾಯ್ಸನ್ ಆಗಿ ನಮ್ಮ ಜೀವಿತಾವಧಿಯನ್ನು ಕಡಿಮೆ ಮಾಡ್ತಾ ಇದೆ. ನಮ್ಮ ಚಾಣಾ ಫಿಲ್ಮ್ ನಮ್ಮ ಜೀವಿತಾವಧಿ ಇವತ್ತು 60 ವರ್ಷದಿಂದ ಒಳಗೆ ಬರ್ತಾ ಇದೆ. ಇವತ್ತು ನಾವು ದೀರ್ಘಾಯುಷರಾಗಿ ಬದುಕಬೇಕಾದ್ರೆ ಈ ಸ್ವಾಸ್ಥ್ಯ ಮಾರ್ಗದ ಅಡಿ ನಾವು ಇವತ್ತು ಜೀವನವನ್ನು ಮಾಡಬೇಕು. ಸ್ವಾಸ್ಥ್ಯ ಮಾರ್ಗದಡಿ ಇವತ್ತು ನಾವು ಜೀವಿಸಿದಾಗ, ಆಹಾರದ ಪದ್ಧತಿಯನ್ನು ನಮ್ಮ ಜೀವನದಲ್ಲಿ ಅಳವಡಿಕೆ ಮಾಡಿಕೊಂಡಾಗ ನಿರಂತರವಾಗಿ, ಇದು ಕೇವಲ 21 ದಿನಗಳ ಕಾಲ ಅಲ್ಲ, ನಿರಂತರ ನೀವು ಈ ಭೂಮಿ ಮೇಲೆ ಬದುಕಿರುವವರೆಗೂ ಕೂಡ ಸ್ವಾಸ್ಥ್ಯ ಮಾರ್ಗ ಇರುತ್ತೆ. ಆ ಲಕ್ಷ್ಮಣಜಿಯವರ ಉತ್ತಮ ಮಾರ್ಗದಲ್ಲಿ ನೀವು ಸಾಗ್ತಾ ಇದ್ರೆ, ಯಾಕಂದ್ರೆ ನಾವು ಅವರು ಅನೇಕ ಒಂದು ಸಂಭಾಷಣೆಯನ್ನ, ವಿಷಯವನ್ನ ಚರ್ಚೆ ಮಾಡ್ತಿರ್ತೀವಿ. ಇವತ್ತು ಸಮಾಜ ಯಾವ ದಿಕ್ಕಿನಡಿಗೆ ಹೋಗ್ತಾ ಇದೆ, ಹಣವನ್ನ ಗಳಿಸ್ತೀವಿ, ನಾವು ಅನೇಕ ಬಂಗಲೆಯನ್ನು ಕಟ್ತೀವಿ, ಆಸ್ತಿಯನ್ನ ಮಾಡ್ತೀವಿ, ಇವತ್ತು ಮಕ್ಕಳಿಗೆ ಒಳ್ಳೆ ರೀತಿಯಾದ ಶಿಕ್ಷಣವನ್ನು ಕೊಡ್ತೀವಿ, ಮೌಲ್ಯ ಕಳೆದು ಹೋಗ್ತಾ ಇದೆ, ಆರೋಗ್ಯ ನಶಿಸಿ ಹೋಗ್ತಾ ಇದೆ. ಇಂಥ ಮೌಲ್ಯಯುಕ್ತ ಬದುಕಿನಲ್ಲಿ ಆರೋಗ್ಯ ಅನ್ನುವಂಥದ್ದನ್ನ ಇವತ್ತು ನಾವು ಬ್ಯಾಟ್ರಿಯಾಗಿ ಹುಡುಕ್ಬೇಕಾಗಿದೆ. ಹಾಗಾಗಿ ನೀವು ಎಲ್ಲೇ ಹೋಗಿ ಅಲೋಪತಿಗೆ ಹೋದ್ರೆ ನಿಮ್ಮನ್ನ ಸಂಪೂರ್ಣವಾಗಿ ಅವರು ಕನ್ಸಲ್ಟೇಷನ್ ಫೀಸ್ ನಿಂದ ಹಿಡಿದು ನಿಮಗೆ ಒಂದು ಬ್ಲಡ್ ಚೆಕ್ ಮಾಡ್ಲಿಕ್ಕೆ ಹೇಳ್ತಾರೆ, ಎಲ್ಲ ಮಾಡ್ತಾರೆ. ನೀವು ಅಲ್ಲಿ ಚಿಕಿತ್ಸೆ ಪಡ್ಕೊಂಡು ಹೊರಗೆ ಬಂದ್ರಿ ಅಂದ್ರೆ ಮಿನಿಮಮ್ 4,000 ರಿಂದ 5,000 ಇವತ್ತು ಖರ್ಚಾಗ್ತಾ ಇದೆ. ಇವ್ರು 21 ದಿನಕ್ಕೆ ಕೇವಲ ನಿಮಗೆ ದಿವಸಕ್ಕೆ 100 ರೂಪಾಯಿದಂಗೆ 2,100 ರೂಪಾಯಿಗೆ ನಿಮ್ಮ ಚಾಲೆಂಜ್ ತಗೊಂಡಿದ್ದಾರೆ. ದೇಹದ ತೂಕವನ್ನು ನಾನು ಕಡಿಮೆ ಮಾಡ್ತೀನಿ ಅಂತಕ್ಕಂಥದ್ದನ್ನ, ಅದನ್ನ ನೀವುಗಳು ಭಾಗವಹಿಸಿದಾಗ, ಅದನ್ನ ಪದ್ಧತಿಯನ್ನ ನಿರಂತರವಾಗಿ ಅವ್ರು ಹೇಳುವಂತದ್ದನ್ನ ಪಾಲನೆ ಮಾಡ್ಬೇಕು. ಅಂದಾಗ ಅದು ಬದಲಾಗ್ತದೆ. ನೀವು ಆ ರೀತಿ ಬದಲಾಗಬೇಕು ಕೂಡ. ಏಕೆಂದ್ರೆ ಒಂದು ಏನಾದ್ರೂ ಚಿಕಿತ್ಸೆಗೆ ಒಬ್ಬ ಸ್ಪಂದಿಸಿದ್ನಂದ್ರೆ ಅದು ಅಲ್ಲಿ ರೋಗ ಗುಣಮುಖ ಆಗುತ್ತೆ. ಹಂಗೆ ಇವತ್ತು ನಿಸರ್ಗದತ್ತವಾಗಿರ್ತಕ್ಕಂಥ, ನಿಜವಾಗ್ಲೂ ಇವತ್ತು ಪ್ರಾಯೋಗಿಕವಾಗಿ ಅವರ ಒಂದು ಚಿಕಿತ್ಸಾ ಕೇಂದ್ರಕ್ಕೆ ಬಂದು ಭೇಟಿ ಕೊಟ್ಟಾಗ ನಿಜವಾಗ್ಲೂ ಬಹಳ ಖುಷಿ ಅನಿಸಿತು. ಸುಮಾರು ವರ್ಷಗಳಿಂದ ಅವರು ಇದನ್ನ ಪರಿಕಲ್ಪನೆಯನ್ನು ಹೊಂದಿದ್ರು, ಈ ರೀತಿ ಆಗಬೇಕು, ಸಮಾಜಕ್ಕೆ ಒಂದು ಏನಾದ್ರೂ ಕೊಡುಗೆಯನ್ನು ಕೊಡಬೇಕು. ನೋಡಿ, ಅವರು ಮೂಲತಃ BA B.Ed ಅನ್ನು ಮಾಡಿ ಶಿಕ್ಷಕ ವೃತ್ತಿಗೆ ಬರಬೇಕು ಅಂತೇಳಿ ಬಹಳ ಅವರು ಒಂದು ಇದನ್ನು ಮಾಡಿದ್ರು. ಅದ್ರ ಕೊನೆಗೆ ಎಲ್ಲಾ ಡಾಕ್ಟರ್ಗಳಿಗೆ ಶಿಕ್ಷಕರಾದ್ರು, ನಮ್ಮಂತ ಶಿಕ್ಷಕರಿಗೆ ಶಿಕ್ಷಕರಾದ್ರು, ಇವತ್ತು ಸಮಾಜದ ಉನ್ನತ ಅಧಿಕಾರಿಗಳಿಗೆ ಶಿಕ್ಷಕರಾಗ್ತಾ ಇದ್ದಾರೆ. ಅವ್ರು ಕೇವಲ ಒಂದು ಶಾಲೆಗೆ ಶಿಕ್ಷಕರಾಗದೆ ಇವತ್ತು ಕರ್ನಾಟಕ ರಾಜ್ಯ, ಇಡೀ ದೇಶ, ಹೊರ ದೇಶಗಳಲ್ಲಿ ಇರ್ತಕ್ಕಂಥವ್ರಿಗೆ ಶಿಕ್ಷಕರಾಗ್ತಾ ಇದ್ದಾರೆ. ನಿಜವಾಗ್ಲೂ ಇಂಥವ್ರ ಕಡೆಗೆ ಇವತ್ತು ಸರ್ಕಾರ ಆಗ್ಬೋದು, ನಮ್ಮ ಆಯುಷ್ ಇಲಾಖೆ, ಆರೋಗ್ಯ ಇಲಾಖೆ ಅಂತಕ್ಕಂಥದ್ದು ಕಾನ್ಸಂಟ್ರೇಟ್ ಮಾಡಬೇಕು. ಎಲ್ಲರನ್ನೆಲ್ಲ ಅಂತಕ್ಕಂಥದ್ದು ಕೂಡ ನಮ್ಮ ಲಕ್ಷ್ಮಣಜಿಯವರ ಅಂತವ್ರನ್ನ ನೇಮಕಾತಿ ಮಾಡಿಕೊಂಡು ಅವ್ರನ್ನ ದೊಡ್ಡ ದೊಡ್ಡ ಇಲಾಖೆಯಲ್ಲಿ ಇರ್ತಕ್ಕಂಥ ಆಯುರ್ವೇದದ ಪದ್ಧತಿಯನ್ನು ಅನುಸರಿಸ್ತಕ್ಕಂಥ ಸಣ್ಣ ಪುಟ್ಟ BAMS ಆಗ್ತಕ್ಕಂಥವ್ರಿಗೆ ಇವರಿಂದ ಸೂಕ್ತ ಮಾರ್ಗದರ್ಶನ ಕೊಡಬೇಕು. ಈ ಮೆಡಿಕಲ್ ಕಾಲೇಜ್ಗಳಲ್ಲಿ ಇವರಿಂದ ಬೋಧನೆಗಳಾಗಬೇಕು. ಅಂದಾಗ ಮಾತ್ರ ಇವತ್ತು ನಾವು ಸ್ವಾಸ್ಥ್ಯ ಮಾರ್ಗದಲ್ಲಿ ಸ್ವಾಸ್ಥ್ಯ ಕರ್ನಾಟಕವನ್ನ
ಈ ಒಂದು ದೇಶವನ್ನ ಶ್ವಾಸವಾಗಿ ಇಡಲಿಕ್ಕೆ ಸಾಧ್ಯತೆ ಆಗ್ತದೆ. ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿಗಳ ನರೇಂದ್ರ ಮೋದಿ ಅವರ ಕನಸು ಕೂಡ ಅದಾಗಿದೆ. ನಾವೆಲ್ಲರೂ ಕೂಡ ಯೋಗವಂತರಾಗಬೇಕು, ಆರೋಗ್ಯವಂತ, ಯೋಗಯುಕ್ತ, ರೋಗಮುಕ್ತ, ಸ್ವಾಸ್ಥ್ಯಯುಕ್ತ, ಮನಸ್ಸು ಸಂತೋಷಯುಕ್ತ ಅಂತ ನನ್ನೊಂದು ಅನಿಸಿಕೆ. ಹಾಗಾಗಿ ಇಂಥವರಿಂದ ಇವತ್ತು ನಾವೇನಾದ್ರೂ ಕೂಡ ಸಮಾಜಕ್ಕೆ ಒಂದು ಒಳ್ಳೆಯದನ್ನ ಕಲಿತಾ ಇದ್ದೇವೆ ಅಂದ್ರೆ ಅನೇಕ ಜನ ನಿಮ್ಮಂಥವ್ರಿಗೇನೋ ಆಸಕ್ತಿ ವಹಿಸಿ ಅಂತರ್ಜಾಲದ ಮೂಲಕ ಇವರ ಸಂದೇಶವನ್ನು ಕೇಳ್ತಾ ಇದ್ದೀರಿ. ನೀವೆಲ್ಲರೂ ಕೂಡ ಪ್ರೋತ್ಸಾಹವನ್ನು ಕೊಡೋದ್ರ ಮೂಲಕವಾಗಿ ನಿಮಗೆ ಜೊತೆಗೆ ನಿಮ್ಮ ಸ್ನೇಹಿತರನ್ನು ಕೂಡ ಇನ್ನು ಹೆಚ್ಚಿನ ಮಟ್ಟದಲ್ಲಿ ಇವರಿಗೆ ಪರಿಚಯಿಸ್ತಾ ಈ ರೀತಿ ಅದನ್ನು ನಾವು ಒಂದಕ್ಕೊಂದು ಕೊಂಡಿ ಆಕಾರದಲ್ಲಿ ಅದನ್ನು ಬೆಳೆಸ್ತಾ ಹೋಗ್ಬೇಕು. ನಾವು ಆರೋಗ್ಯವಂತರಾಗ್ತಾ ಇದ್ದೇವೆ, ನಮ್ಮೊಂದಿಗೆ ಇನ್ನೂ ಒಂದು 10 ಜನ ನಮ್ಮಿಂದ ಆಗಬೇಕು. ಅದಕ್ಕೆ ಸೂಕ್ತ ಮಾರ್ಗದರ್ಶನವನ್ನು ಲಕ್ಷ್ಮಣಜಿಯವರು ಕೊಡ್ತಾ ಇದ್ದಾರೆ ಅಂತಕ್ಕಂಥ ಸಂದೇಶವನ್ನ ಇನ್ನೂ ನಿಮ್ಮ ಸ್ನೇಹಿತರಿಗೆ ತಿಳಿಯಪಡಿಸಿ, ಇವತ್ತು ಲಕ್ಷ್ಮಣಜಿಯವರು ಕೇವಲ ನಮ್ಮ ಒಂದು ಕರ್ನಾಟಕಕ್ಕಷ್ಟೇ ಸೀಮಿತ ಆಗಬಾರದು. ನಮ್ಮ ಒಂದು ಆಶಯ ಅವರಲ್ಲಿರುವಂತಹ ಪಾಂಡಿತ್ಯ, ಅವರಲ್ಲಿರುವಂತಹ ಚಿಕಿತ್ಸಾ ವಿಧಾನ, ಅವ್ರು ಕೊಡುವಂತಹ ಒಳ್ಳೆಯ ಮನ ಮುಟ್ಟುವಂತಹ ಚಿಕಿತ್ಸೆ, ದೇಹ ಸಂಪೂರ್ಣ ಕರಗತವಾಗುವಂತಹ ಚಿಕಿತ್ಸೆ, ಇವುಗಳನ್ನ ನೀವುಗಳೆಲ್ಲರೂ ಕೂಡ ಪಡ್ಕೊಳ್ಳಿ. ಒಳ್ಳೆ ರೀತಿಯಲ್ಲಿ ನೀವುಗಳು ಸದೃಢ ಮನಸ್ಸಿನಲ್ಲಿ ಸದೃಢ ದೇಹವನ್ನು ಹೊಂದಲಿಕ್ಕೆ ಇವತ್ತು ಚಿಕಿತ್ಸೆ ಅನ್ನುವಂಥದ್ದು ಅವಶ್ಯಕ ಬೇಕು. ನೀವು ಸಣ್ಣ ಪುಟ್ಟ ರೋಗಕ್ಕೆ ವೈದ್ಯರ ಹತ್ರ ಹೋಗಬೇಡಿ. ನಿಜವಾಗ್ಲೂ ನಾನು ಅನೇಕ ಮಂದಿಯನ್ನು ಅಬ್ಸರ್ವ್ ಮಾಡಿದ್ದೀನಿ ಇಲ್ಲಿವರೆಗೂ ಕೂಡ. ಮತ್ತೆ ಎಲ್ಲಿ ಅದು ಅಲ್ಲಿಗೆ ಬಾ ಅನ್ನಂಗೆ ಆಗುತ್ತೆ. ನಾವು ಇದು ಆಗಲ್ಲ ಅಂತ ಹೋಗ್ತೀವಿ, ಅಲ್ಲಿ ವೈದ್ಯರಲ್ಲಿ ಚಿಕಿತ್ಸೆ ತಗೊಳ್ತೀವಿ, ಅನೇಕ ದುಡ್ಡನ್ನು ಖರ್ಚು ಮಾಡ್ತೀವಿ, ಮತ್ತೆ ಇದು ನಮಗೆ ಆಗಲ್ಲ ಅಂತ ಮತ್ತೆ ನಾವು ಬರತಕ್ಕಂಥದ್ದು. ಒಂದ್ ಹತ್ರ ಚಿಕಿತ್ಸೆ ಮಾಡ್ತಾ ಇದ್ರೆ ನಿರಂತರ ಮಾಡ್ಕೊಳ್ಳಿ. ಮತ್ತೆ ಅಲ್ಲಿ ಹೋಗೋದ್ರಿಂದ ನಿಮ್ಮಲ್ಲಿ ಹಣ ಹೆಚ್ಚು ಖರ್ಚಾಗುತ್ತೆ, ಮತ್ತೆ ದೇಹದ ಗುಣ ಕೂಡ ಉಳಿಯೋದಿಲ್ಲ. ಹೆಚ್ಚು ನೀವು ಅಲಪತಿಗೆ ಹೋದಂಗಿಲ್ಲ, ನಿಮ್ಮ ಜೀವಿತಾವಧಿ ಬಹಳ ಕಡಿಮೆ ಆಗ್ತಾ ಬರುತ್ತೆ. ಇವತ್ತು ನಮ್ಮಗಳ ಜೀವಿತಾವಧಿಯನ್ನ ನಾವು ಬೆಳೆಸ್ಕೊಳ್ಬೇಕಾದ್ರೆ ಧ್ಯಾನವಂತರಾಗಬೇಕು, ಆರೋಗ್ಯವಂತರಾಗಬೇಕು, ಯೋಗವಂತರಾಗಬೇಕು, ಸ್ವಾಸ್ಥ್ಯ ಜೀವನಕ್ಕೆ ನಮ್ಮನ್ನು ನಾವು ತೊಡಗಿಸಿಕೊಳ್ಬೇಕು. ಅಂದಾಗ ಮಾತ್ರ ಇವತ್ತು ನಾವುಗಳು ಜೀವನವನ್ನ ಸಗಾಗವಾಗಿ ಒಳ್ಳೆ ಸುಖ ಸಂಸಾರ, ಮಾನಸಿಕ ನೆಮ್ಮದಿಯುಕ್ತ ಜೀವನವನ್ನು ಮಾಡ್ಲಿಕ್ಕೆ ಸಾಧ್ಯತೆ ಆಗ್ತದೆ. ಆದ್ರಿಂದ ಯೋಗ, ಧ್ಯಾನ, ಬಂಧ, ಮುದ್ರೆಗಳು, ಕ್ರಿಯೆಗಳು, ಸೂರ್ಯ ನಮಸ್ಕಾರ ಇವುಗಳೆಲ್ಲವೂ ಕೂಡ ಈ ಚಿಕಿತ್ಸೆ ಒಂದು ಭಾಗ. ಇಲ್ಲೇನು ಚಿಕಿತ್ಸೆ ಕೊಡ್ತಾರೆ ಅಲ್ಲಿ ನಾವು ವರ್ಕೌಟ್ ಮಾಡ್ತೀವಿ. ಆ ಪ್ರಾಯೋಗಿಕ ಕ್ರಿಯೆಗೆ ತಕ್ಕಂತೆ ಇಲ್ಲಿ ಆಹಾರ ಪದ್ಧತಿ ಕೂಡ ಆಗುತ್ತೆ. ಅದು ನೈಸರ್ಗಿಕ ಸಮತೋಲನ ಆಹಾರ ನಿಮ್ಮ ದೇಹಕ್ಕೆ ಸಿಗುತ್ತೆ. ಹಾಗಾಗಿ ಎಲ್ಲ ಯೋಗ ಬಂಧುಗಳಲ್ಲಿ ನಾನು ಮತ್ತೊಮ್ಮೆ ಮನವಿ ಮಾಡಿಕೊಡ್ತೀನಿ, ಇವತ್ತು ಆರೋಗ್ಯವಂತರಾಗಿ ನಮ್ಮ ಲಕ್ಷ್ಮಣಜಿಯವರ ಮಾರ್ಗದರ್ಶನ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಪಡ್ಕೊಳ್ಳಿ. ನೀವು ಭಾಗವಹಿಸಿ. ನಿಮ್ಮ ಜೊತೆಗೆ ಇನ್ನೂ ಕೂಡ ಸಮಯ ಇದೆ. 4-6 ಮಂದಿಗಳಿಗೆ ತಿಳಿಸೋದ್ರ ಮೂಲಕವಾಗಿ ನಾವು ಕರ್ನಾಟಕದಲ್ಲಿ ಲಕ್ಷ್ಮಣಜಿಯವರು ಕೇವಲ ನಾಗಮಂಗಲಕ್ಕೆ ಸೀಮಿತವಾಗಬಾರದು. ಅವರು ಇಡೀ ರಾಜ್ಯದ ಪ್ರತಿಯೊಂದು ಜಿಲ್ಲೆಗಳಿಗೆ ಅವರ ಹೆಸರು ಪಸರಿಸುವಂತಾಗಬೇಕಾದ್ರೆ ನೀವುಗಳು ಇದು ಮಾಡಬೇಕು. ನಾನು ನನ್ನ ಪ್ರಯತ್ನವನ್ನು ಸುಮಾರು ವರ್ಷಗಳಿಂದ ನನ್ನ ಒಂದು ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಯಲ್ಲೇನೆ ಅತಿ ಹೆಚ್ಚು ಒಂದು ಗುಂಪನ್ನ ಮಾಡಿಕೊಂಡು ಇವರೆಲ್ಲ ಮಾಹಿತಿಯನ್ನು ನಾನು ಪ್ರಸಾರ ಮಾಡ್ತಾ ಬಂದಿದ್ದೀನಿ. ಆ ಭಾಗದಲ್ಲಿ ಕೂಡ ಅನೇಕ ಜನ ಅಂತರ್ಜಾಲದ ಮಾಹಿತಿಯನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಚಿಕಿತ್ಸೆಗಾಗಿ ಅನೇಕ ಮಂದಿ ಸಂಪರ್ಕವನ್ನು ಮಾಡ್ತಾ ಇದ್ದಾರೆ. ಹೀಗೆ ಇವತ್ತೇನಾಗಿದೆ, ಅಂತರ್ಜಾಲವನ್ನು ನಾವು ಈ ರೀತಿ ಸದ್ಬಳಕೆ ಮಾಡ್ಕೊಳ್ಳೋಣ. ನೀವು ಕೂಡ ಭಾಗವಹಿಸೋದ್ರ ಮೂಲಕ 4-5 ಜನರಿಗೆ ಮಾಹಿತಿ ಮುಟ್ಟಿಸಿ. ಯಾಕಂದ್ರೆ ಇವತ್ತು ಜನ ಬರ್ತಾರೆ, ಅವ್ರಿಗೆ ಮಾಹಿತಿಯ ಕೊರತೆ ಇರುತ್ತೆ. ಅದಕ್ಕೆ ನಮಗೆ ಮೊಬೈಲ್ ಅನ್ನುವಂತಹ ಮಾಧ್ಯಮ ಇವತ್ತು ಸಂದೇಶವನ್ನು ಮುಟ್ಟಿಸ್ಲಿಕ್ಕೆ ಈಸಿ ಇದೆ. ಈ ಮೂಲಕವಾಗಿ ನಾವು ಇವತ್ತು ಲಕ್ಷ್ಮಣಜಿಯವರನ್ನ ಬೆಳೆಸಬೇಕಾಗಿದೆ. ಅವರಲ್ಲಿ ಇರುವಂತಹ ಪಾಂಡಿತ್ಯವನ್ನ ಪಡ್ಕೊಂಡು ಸಮಾಜವನ್ನ ಸ್ವಾಸ್ಥ್ಯವಂತ, ಆರೋಗ್ಯವಂತ, ರೋಗ ಮುಕ್ತ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಅವರೇನು ಪ್ರಯತ್ನ ಪಡ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ನಾನು ನಮ್ಮ ದೀರ್ಘಾಯುಷ್ ಒಂದು ಟಿವಿ ಚಾನೆಲ್ ಪರವಾಗಿ ಅವ್ರನ್ನ ಆತ್ಮೀಯವಾಗಿ ಅಭಿನಂದಿಸ್ತೀನಿ. ಜೊತೆಗೆ ಇನ್ನೂ ಕೂಡ ಇಂತಹ ಅವಕಾಶಗಳು ಸಿಕ್ಕಾಗ ನಾನು ಕೂಡ ರಾಜ್ಯಾದ್ಯಂತ ಅನೇಕ ಜಿಲ್ಲೆಗಳಲ್ಲಿ ಇವತ್ತು ನಾನು ಅನೇಕ ರಾಜ್ಯ ಮಟ್ಟದ ಸಂಪನ್ಮೂಲ ವ್ಯಕ್ತಿಯಾಗಿ ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಅನೇಕ ರೀತಿಯಾದಂತಹ ಶಿಕ್ಷಕರಿಗೆ ಸಮಯ ಸಂದರ್ಭ ಬಂದಾಗ ಇವರ ಹೆಸರನ್ನ ಹೇಳ್ತಾ ಅವರ ಚಿಕಿತ್ಸಾ ಕೇಂದ್ರಗಳ ಮಾಹಿತಿಯನ್ನು ಕೊಡ್ತಾ ಇವತ್ತು ನಾನು ಚನ್ನರಾಯಪಟ್ಟಣದಲ್ಲಿ ಕೂಡ ಈಗ ಯೋಗ ತರಗತಿಯಲ್ಲಿ ಒಂದು 2-3 ಒಂದು ಗ್ರೂಪ್ ಮಾಡಿದಾಗ ಮಾಹಿತಿ ಕೊಟ್ಟು ಬಂದಿದ್ದೀನಿ. ಅವರು ಕೂಡ ಇಷ್ಟರಲ್ಲೇನೆ ಅವರನ್ನ ಸಂಪರ್ಕ ಮಾಡಿ ಅವರ ದೇಹದ ತೂಕವನ್ನು ಕಡಿಮೆ ಮಾಡಿಕೊಳ್ಳೋದ್ರ ಬಗ್ಗೆ, ಅವರಿಗೆ ಇನ್ನು ಅನೇಕ ಮಹಿಳೆಯರಿಗೆ ಇರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಮುಕ್ತವಾಗಿ ಚರ್ಚೆ ಮಾಡ್ತಾರೆ. ಆ ನಿಟ್ಟಿನಲ್ಲಿ ಇವತ್ತು ನೀವೆಲ್ಲರೂ ಕೂಡ ಭಾಗವಹಿಸೋಣ. ಇಂಥ ಕಾರ್ಯಕ್ರಮದಲ್ಲಿ ಹೆಚ್ಚೆಚ್ಚು ಸಂಖ್ಯೆಯಲ್ಲಿ ಅವರಿಗೆ ಪ್ರೋತ್ಸಾಹ ಕೊಡೋಣ ಅಂತ ಹೇಳ್ತಾ ಈ ಒಂದು ಅಂತರ್ಜಾಲದ ನಾನಿವತ್ತು ಅವ್ರನ್ನ ಸಂದರ್ಶನ ಮಾಡಲಿಕ್ಕೆ ಬಂದಿದ್ದೆ. ಅಂತರ್ಜಾಲದ ತರಗತಿ ನಡೀತಾ ಇತ್ತು. ಇಂಥ ಸಂದರ್ಭದಲ್ಲಿ ನನ್ನನ್ನ ರಾಜ್ಯದ ಈ ಭಾಗದ ಜನರಿಗೆ ಪರಿಚಯಿಸಿದ್ದಕ್ಕೆ ಆ ಬಳ್ಳಾರಿ ಸುಮಾರು ಒಂದು 10 ಗಂಟೆಗಳ ಕಾಲ ಜರ್ನಿ 1000 ಕಿಲೋಮೀಟರ್ ದೂರದಿಂದ ಬಂದು ಈ ನಾಗಮಂಗಲದಲ್ಲಿ ಇವತ್ತು ಅವರ ಕೇಂದ್ರವನ್ನ, ಚಿಕಿತ್ಸಾ ಕೇಂದ್ರವನ್ನ ನಾನು ಖುದ್ದಾಗಿ ಸಂದರ್ಶನ ಮಾಡಿ ಲಕ್ಷ್ಮಣಜಿಯವರ ಜೀವನ ಶೈಲಿ, ಅವರು ಕೊಡುವಂತಹ ಸಾಮಾಜಿಕ ಕಳಕಳಿ, ನಿಜವಾಗ್ಲೂ ಕೂಡ ಅನೇಕ ರೋಗಿಗಳನ್ನ ಅವರು ನೈಸರ್ಗಿಕವಾಗಿ ಅವರ ಜೀವವನ್ನು ಉಳಿಸಿ ಇವತ್ತು ಸಮಾಜಕ್ಕೆ ಅವರನ್ನ ಬೆಳೆಸಿದ್ದಾರೆ. ಅದರ ಅನುಭವಿಗಳಾದಂಥವರು, ಆ ಚಿಕಿತ್ಸೆ ಪಡ್ಕೊಂಡಂತವ್ರು ಅಕ್ಕವರು ಕೂಡ ಇಲ್ಲಿ ಮಾತಾಡಿದ್ರು. ಇದು ಒಂದು ನಿದರ್ಶನ ಆಗುತ್ತೆ. ಇದನ್ನ ನೀವುಗಳು ಪಾಸಿಟಿವ್ ಆಗಿ ತೆಗೆದುಕೊಳ್ಳಿ. ನಿಮ್ಮ ಮೇಲೆ ಆತ್ಮವಿಶ್ವಾಸ ಇರಲಿ, ನಿಮ್ಮನ್ನ ನೀವು ನಂಬಿಕೊಳ್ಳಿ. ಇವರು ಹೇಳುವಂತ ಒಂದು ಮಾಹಿತಿನ ಪಡ್ಕೊಂಡು ಮತ್ತೆ ಒಂದ್ಸಲ ಬಂದು ಇಲ್ಲಿ
ನೈಸರ್ಗಿಕವಾಗಿ ಚಿಕಿತ್ಸೆಯನ್ನು ಪಡ್ಕೊಂಡಾಗ ಮಾತ್ರ ನಿಮ್ಮ ಜೀವನ ಶೈಲಿ, ನಿಮ್ಮ ಆರೋಗ್ಯ, ಮಾನಸಿಕ ಶಕ್ತಿ, ದೈಹಿಕ ಶಕ್ತಿ, ಒಳ್ಳೆಯ ಒಂದು ಮನಸ್ಥಿತಿ, ಒಳ್ಳೆಯ ಆಲೋಚನೆ, ಒಳ್ಳೆಯ ಚಿಂತನೆ, ಒಳ್ಳೆಯ ಒಂದು ಸಂಸ್ಕಾರಯುತವಾಗಿ ಜೀವನ ಮಾಡಲಿಕ್ಕೆ ಸದಾವಕಾಶ ಸಿಗುತ್ತೆ ಅಂತ ನಾನು ತಮ್ಮೆಲ್ಲರಿಗೂ ಕೂಡ ಮನವಿ ಮಾಡ್ಕೊಳ್ತಾ ಲಕ್ಷ್ಮಣಜಿ ಅವರಿಗೆ ನಾನು ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ನಮಸ್ತೆ ಸರ್, ಈ ರೀತಿ ಪರಿಚಯ ಮಾಡಿಕೊಟ್ಟಿದ್ದಕ್ಕೆ. ಜೊತೆಗೆ ನನಗೆ ಕೂಡ ಯೋಗದ ಬಗ್ಗೆನೇ ಮಾಹಿತಿ ಇರೋದ್ರಿಂದ, ನನ್ನ ಹೆಸರು ಮಲ್ಲಿಕಾರ್ಜುನ್ ಅಂತೇಳಿ, MSc ಯೋಗ ಮಾಡಿದ್ದೀನಿ, PG ಡಿಪ್ಲೊಮಾ ಯೋಗ ಮಾಡಿದ್ದೀನಿ. ವೃತ್ತಿಯಲ್ಲಿ ದೈಹಿಕ ಶಿಕ್ಷಕರಾಗಿ ಗೌರ್ಮೆಂಟ್ ಆದರ್ಶ ವಿದ್ಯಾಲಯ ಹಗರಿಬುನಳ್ಳಿಯಲ್ಲಿ ಕೆಲಸ ಮಾಡ್ತಾ, ನಾನು ಕೂಡ ಶಾಲಾವಧಿ ನಂತರದಲ್ಲಿ ಸುಮಾರು 12 ವರ್ಷಗಳ ಕಾಲ ಧರ್ಮಸ್ಥಳ ಒಂದು ಧರ್ಮಾಧಿಕಾರಿಗಳ ಒಂದು ಆಶೀರ್ವಾದದಿಂದ ಇವತ್ತು ಯೋಗದ ನಡೆ ಹಳ್ಳಿ ಕಡೆ ನಾವು ಕೂಡ ಪ್ರಯತ್ನ ಮಾಡ್ತಾ ಇದ್ದೇವೆ. ಯಾಕಂದ್ರೆ ಇವತ್ತು ನಮ್ಮಷ್ಟಕ್ಕೆ ನಾವೇ ಕಲ್ತಿದ್ದೀವಿ, ಬೆಳೆದಿದ್ದೀವಿ ಅಂತೇಳಿ ನಮ್ಮಷ್ಟಕ್ಕೆ ನಾವು ಡೆವಲಪ್ ಆಗೋದು ಜೀವನ ಅಲ್ಲ. ನಮ್ಮಲ್ಲಿರುವಂಥ ವಿದ್ಯೆಯನ್ನು ನಾವು ಹಳ್ಳಿ ಜನರಿಗೆ ಅಂತ ತಿಳಿಪಡಿಸಿದ್ರೆ ಅವರು ಇವತ್ತು ಒಂದಿಲ್ಲ ಒಂದು ರೀತಿಯಲ್ಲಿ ಬದಲಾಗ್ತಾರೆ. ಮೌಲ್ಯಯುಕ್ತ ಸಮಾಜವನ್ನು ಕಟ್ಟಲಿಕ್ಕೆ ಶಿಕ್ಷಕರ ಮೇಲೆ ಬಹುದೊಡ್ಡದಾದ ಜವಾಬ್ದಾರಿ ಇದೆ. ಅಂತ ಕೆಲಸವನ್ನ ಲಕ್ಷ್ಮಣಜಿಯವರು ಕೂಡ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಾವು ಕೂಡ ನಮ್ಮ ಪರಮ ಪೂಜ್ಯ ವೀರೇಂದ್ರ ಹೆಗ್ಗಡೆ ಅವರ ಒಂದು ಮಾರ್ಗದರ್ಶನದಲ್ಲಿ ಶಾಂತಿವನ ಟ್ರಸ್ಟ್ ವತಿಯಿಂದ ನಮ್ಮ ಶಶಿಕಾಂತ್ ಜೈನ್ ಡೈರೆಕ್ಟರ್ ಇದ್ದಾರೆ. ಅವರು ಪ್ರತಿ ಅಕ್ಟೋಬರ್ ಮತ್ತೆ ಏಪ್ರಿಲ್ಗಳಲ್ಲಿ, ಈ ಸಲ ಮೇ ಬಂದಿತ್ತು ಎಲೆಕ್ಷನ್ ಇದ್ದುದರಿಂದ ನಾವು ಸುಮಾರು 12-14 ವರ್ಷಗಳ ಕಾಲ ವರ್ಷದಲ್ಲಿ 2 ಕ್ಯಾಂಪ್ಗಳನ್ನ ಮಾಡ್ತೇವೆ. ಯೋಗದ ನಡೆಯ ಹಳ್ಳಿ ಕಡೆ ಅಂತ ಹೇಳಿ ಇವತ್ತು ಚನ್ನರಾಯಪಟ್ಟಣದ ತಾಲೂಕಿನಾದ್ಯಂತ ಹಳ್ಳಿ ಜನರಿಗೆ ಮನ ಮುಟ್ಟುವಂತೆ ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ 1 ವಾರಗಳ ಕಾಲ ಯೋಗ ಇವತ್ತಿನ 19ನೇ ತಾರೀಕು ಇವತ್ತಿಗೆ ಸಮಾರೋಪ ಆಯಿತು. ಈ ಸಮಯದಲ್ಲಿ ಲಕ್ಷ್ಮಣಜಿಯವರನ್ನ ಸಂದರ್ಶನ ಮಾಡಲಿಕ್ಕೆ ನಾನು ನಮ್ಮ ಚಾನಲ್ ವತಿಯಿಂದ ಬಂದಂತ ಸಂದರ್ಭ, ಇವತ್ತು ಅಂತರ್ಜಾಲದ ತರಗತಿ ನಡೀತಾ ಇತ್ತು. ಈ ಒಂದು ಸಂದರ್ಭವನ್ನ ಪರಿಚಯ ಮಾಡಿಕೊಟ್ಟಿದ್ದಕ್ಕೆ ನಾನು ವೈಯಕ್ತಿಕವಾಗಿ ಸ್ವಾಸ್ಥ್ಯ ಸಂಸ್ಥೆ ಮುಖ್ಯಸ್ಥರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅಂತರ್ಜಾಲದ ಎಲ್ಲಾ ಯೋಗ ಬಂಧುಗಳಿಗೆ ಶರಣು ಶರಣಾರ್ಥಿ. ಓಂ ಶಾಂತಿ ಶಾಂತಿ. ಜೈ ಪತಂಜಲಿ. ನಮಸ್ತೆ ಎಲ್ಲರಿಗೂ. ಬಹುಶಃ ಮಲ್ಲಿಕಾರ್ಜುನ್ ಸರ್ ಅವರು ಹೇಳಿದಷ್ಟು ಏನಿಲ್ಲ. ನನ್ನ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ನಿಮ್ಮಂತರ ಪ್ರೋತ್ಸಾಹ ಅಂತೂ ಅಗತ್ಯ ಇದೆ, ಪ್ರೋತ್ಸಾಹಿಸಲೇಬೇಕು. ಯಾಕೆಂದ್ರೆ ಸಮಾಜದಲ್ಲಿ ಏನಾದರೂ ಒಂದು ಬದಲಾವಣೆ ತರ್ತೀನಿ ಅನ್ನೋ ತುಡಿತದಿಂದ ಯಾರು ಮುಂದಾದ್ರೆ ಅವರನ್ನ ಪ್ರೋತ್ಸಾಹಿಸೋರ್ಗಿಂತ ಕಾಲೆಳೆಯರ ಸಂಖ್ಯೆನೇ ಜಾಸ್ತಿ. ಬಟ್ ನಾವು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಾರ್ದು. ನಮ್ಮ ಮಾರ್ಗದಲ್ಲಿ ನಾವು ಮುಂದೆ ಸಾಗ್ತಾ ಹೋಗಬೇಕು. ಮತ್ತೆ ಒಳ್ಳೆ ಯಾವಿದೆಯೋ ಅದಕ್ಕೆ ಪ್ರಚಾರದ ಅಗತ್ಯ ಎಷ್ಟಿದೆ ಅಂದ್ರೆ ನಾವು ಎಷ್ಟು ಪ್ರಚಾರ ಮಾಡಿದ್ರೂ ಒಳ್ಳೆದ್ರ ಕಡೆ ಬರೋಂಗಿಲ್ಲ. ಕೆಟ್ಟದ್ದು ಯಾವುದಿದೆ ಅದಕ್ಕೆ ನಾವು ಬೇಡ ಅಂದ್ರೂ ಹೋಗೋದು ಬಿಡಂಗಿಲ್ಲ. ಇದು ಜನರ ಮನಸ್ಥಿತಿ. ಸೊ ಹಾಗಾಗಿ